ಮಂಡ್ಯ ಮಿಮ್ಸ್ ತುರ್ತು ಚಿಕಿತ್ಸಾ ವಿಭಾಗದ ವೈದ್ಯರು ಕಪ್ಪು ಪಟ್ಟಿ ಕಟ್ಟಿ ಕರ್ತವ್ಯದೊಂದಿಗೆ ಮೌನ ಪ್ರತಿಭಟನೆ ನಡೆಸುತ್ತಿದ್ದಾರೆ. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಅಪಘಾತ ವೈದ್ಯಕೀಯ ಅಧಿಕಾರಿಗಳು ಕಳೆದ 15 ದಿನಗಳಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸುತ್ತಿದ್ದರೂ ಮಿಮ್ಸ್ ಆಡಳಿತ ಮಂಡಳಿ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕಳೆದ 2022ರಿಂದ ಬಾಕಿ ಇರುವ ಜೂನಿಯರ್ ಅಪಘಾತ ವೈದ್ಯಕೀಯ ಅಧಿಕಾರಿಗಳಿಗೆ 6 ವರ್ಷಗಳ ಮೊದಲ ಬಾರಿಗೆ ಬಡ್ತಿ ಮಂಜೂರಾತಿಗೆ ಒತ್ತಾಯ. ಮಿಮ್ಸ್ ಆಡಳಿತ ಮಂಡಳಿ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಡಾಕ್ಟರ್ ಯೋಗೇಂದ್ರ ಕುಮಾರ್, ಡಾಕ್ಟರ್ ಹರೀಶ್, ಡಾಕ್ಟರ್ ಸ್ವಾಮಿ, ಡಾಕ್ಟರ್ ಪುಷ್ಪರಾಣಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಇವತ್ತಿನ ದಿನ ನಿಮ್ಮ ಮೂಲಕ ನಮ್ಮ ಮೇಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ವಿಚಾರ ಏನು ಮಂಡನೆ ಮಾಡೋದಾದರೆ ನಮಗೆ ಕಾಲಬದ್ಧ ಮುಂಬಡ್ತಿ ವಿಚಾರ ಏನಿದೆ ಅದನ್ನು ಕಡೆಗಣನೆ ಮಾಡಿದ್ದಾರೆ. ಅದನ್ನು ನಮಗೆ ನೀಡೋ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗಿದೆ. ಈ ಕುರಿತು ನಾವು ಕಳೆದ 15 ದಿನಗಳಿಂದ ಕಪ್ಪು ಪಟ್ಟಿಯಲ್ಲಿ ಧರಿಸಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ನಮ್ಮ ಸರ್ಕಾರದ ಗಮನ ತರೋ ನಿಟ್ಟಿನಲ್ಲಿ ನಾವು ಈ ಥರ ಶಾಂತಿಯುತ ಒಂದು ಪ್ರೊಟೆಸ್ಟನ್ನು ಮಾಡ್ತಾಯಿದ್ದೀವಿ. ನಮಗೆ 15 ದಿನ ಆದರೂ ಕೂಡ ನಮ್ಮ ಮೇಲಾಧಿಕಾರಿಗಳಾದ ನಿರ್ದೇಶಕರಾಗಲಿ ನಮಗೆ ಕರೆದು ಏನಕ್ಕೆ ಈ ರೀತಿ ಪ್ರೊಟೆಸ್ಟ್ ಮಾಡ್ತೀರಾ ಅಂತ ಕೇಳಿಲ್ಲ. ನಮಗೆ ಕೇಳಿದವ್ರು ಯಾರು ಅಂದರೆ ಇಲ್ಲಿ ರೋಗಿಗಳು ಯಾರು ಬರ್ತಾರೆ ಮತ್ತು ಅವ್ರ ಅಟೆಂಡ್ಗಳು ಯಾರು ಬರ್ತಾರೆ, ಯಾಕೆ ಸರ್ ನೀವು ಈ ಥರ ಕಪ್ಪು ಪಟ್ಟಿ ತರಿಸ್ಕೊಂಡು ಡ್ಯೂಟಿ ಮಾಡ್ತಿದ್ದೀರಿ ಅಂದಾಗ ನಮ್ಮ ನೋವನ್ನು ಅವ್ರು ಕೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟು ಈಗ ನೀವೇ ಬರ್ತಾ ಇರೋದು ನಮ್ಮ ಪಾಲಿಗೆ ವೈದ್ಯ ಏನು ಮಾಧ್ಯಮ ವೃಂದ ಏನಿದೆ ಅದು ಸಂವಿಧಾನದ 4ನೇ ಭಾಗ ಅಂತ ಏನು ಹೇಳ್ತಾರೆ, ನಿಮ್ಮ ಮುಂದೆ ನಮ್ಮ ಅಹವಾಲುಗಳನ್ನು ಈ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಕಾಲಬುದ್ಧಿ ಮುಂಬಡ್ತಿ ವೇತನ ಏನು ಅನ್ಯಾಯ ಆಗಿದೆ ಅಂದರೆ ನಮಗೆ 2019 ಕಾಂಗ್ರೆಸ್ ಗೌರ್ಮೆಂಟ್ ಇರೋ ಟೈಮಲ್ಲಿ ಡಾಕ್ಟರ್ ತುಕಾರಾಮ್ ಅವರು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರೋಂಥ ಕಾಲದಲ್ಲಿ ಆಡಳಿತ ಪರಿಷತ್ ಸಭೆಯಲ್ಲಿ ನಮ್ಮ ಮಿಮ್ಸ್ನ ಆಡಳಿತ ಪರಿಷತ್ ಸಭೆಯಲ್ಲಿ ಜಿಸಿನಲ್ಲಿ ಅಪ್ರೂವಲ್ ಆಗಿದೆ. ಇವರಿಗೆ 6 ವರ್ಷ, 13 ವರ್ಷ ಮತ್ತು 20 ವರ್ಷಕ್ಕೆ ಕಾಲಬದ್ಧ ಮುಂಬಡ್ತಿಯನ್ನು ಕೊಡಬೇಕು ಅಂತ ಅದನ್ನು ಅನುಮೋದನೆಯೂ ನೀಡಿದೆ. ಅದನ್ನು ನಮಗೆ ಈಗ ನಾವು ಸೇವೆ ಸಲ್ಲಿಸಿ ಇವಾಗ 15 ವರ್ಷ ಆಯಿತು. ನಾವು 13ನೇ ವರ್ಷ ಕಂಪ್ಲೀಟ್ ಆದಾಗಲೇ ಅವರಿಗೆ ಕೊಟ್ಟಿದ್ವಿ. ಈಗಾಗಲೇ ನಮಗೆ ಮೊದಲನೇ ಕಾಲಬದ್ಧ ಮುಂಬಡ್ತಿಯನ್ನು ಕೊಟ್ಟಿದ್ದಾರೆ. 2ನೇದು ಕೊಡೋ ವಿಚಾರದಲ್ಲಿ ವಿಳಂಬ ಮಾಡಿದ್ದಾರೆ. ಏನಕ್ಕೆ ವಿಳಂಬ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಅವರೊಂದು ನಿಮ್ಮನ್ನು DPCನಲ್ಲಿ ಇಟ್ಟು ಮಾಡಬೇಕು, ನೀವೆಲ್ಲ ಗ್ರೂಪ್ ಎ ಕ್ಯಾಟಗರಿಗೆ ಬರ್ತೀರಾ, ಆದ್ದರಿಂದ ನಿಮಗೆ DPCನಲ್ಲಿ ಇಟ್ಟು ಪ್ರಪೋಸಲ್ ತಗೊಬೇಕು ಸರ್ಕಾರದಿಂದ ಅಂತ ಹೇಳಿದ್ರು. ಕಳೆದ 1 ವರ್ಷದಿಂದ ಅಲಿಸಿದ್ದಾರೆ. ಈಗ ಹೋದ ತಿಂಗಳು 19/4 ಏಪ್ರಿಲ್ನಲ್ಲಿ DPC ನಡೆದಿದೆ. ಆದರೆ ನಮ್ಮ ವಿಚಾರನ ಮಂಡನೆ ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ ಅಂತ ಕೇಳಿದ್ರೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಯಾಕೆಂದರೆ DPC ಕಮಿಟಿನಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರು ಮತ್ತು ಆಡಳಿತಾಧಿಕಾರಿಗಳು ಮೆಂಬರ್ಗಳಾಗಿರ್ತಾರೆ. ಅವರು ನಮ್ಮ ವಿಚಾರನ ಪ್ರಪೋಸಲ್ ಮಾಡಬೇಕು. ಅದಕ್ಕೆ ನಿಮ್ಮ ವಿಚಾರ ನಮ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ಇದು ಈ ಥರ ನಿರ್ಲಕ್ಷ್ಯ ಧೋರಣೆ ಏನಿದೆ ಇದು ಭಾಳ ಅಮಾನವೀಯವಾಗಿದೆ. ನಿಮ್ಮ ಮೇಲಧಿಕಾರಿಗಳಿಗೆ ಹಲವಾರು ಬಾರಿ ಪ್ರತಿ 3 ತಿಂಗಳಿಗೂ ಕೂಡ ನಾವು ಲೆಟರನ್ನು ಕೊಟ್ಟಿದ್ದೀವಿ, ಬ್ಲಾಕ್ ಆ್ಯಂಡ್ ವೈಟಲ್ಲಿ ಕೊಟ್ಟಿದ್ದೀವಿ. ಅವ್ರ ಗಮನದಲ್ಲಿ ಇದೆ, ಆದ್ರೂ ಕೂಡ ನಮಗೆ ನಿರ್ಲಕ್ಷ್ಯ ತೋರಿದ್ದಾರೆ. ಏನಕ್ಕೆ ಈ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ನೋಡಿ, ನನಗೆ ಮೊನ್ನೆ ಬಂದಿರೋ ಮಾಹಿತಿ ಪ್ರಕಾರ ಈಗ 11 ಜನದ ವಿಚಾರನ DPCನಲ್ಲಿ ಮಂಡನೆಯಾಗಿ ಅಪ್ರೂವಲ್ ಆಗಿದೆ. ಅದರಲ್ಲಿ ಒಬ್ಬರು ಯಾರು ಅಪ್ರೂವಲ್ ಆಗಿದೆ ಅವ್ರು ಹೇಳಿದ್ರು, ಅವರು ನನ್ನ ಹತ್ರ 25,000 ರೂಪಾಯಿನ BK ಚಂದ್ರಶೇಖರನ್ನು FDAಗೆ ನಾವು ಕೊಟ್ಟಿದ್ದೀವಿ, ಹಂಗಾಗಿ ನಮ್ದು ಆಯಿತು ಅನ್ನೋ ವಿಚಾರನ ನಮ್ಗೆ ಕೇಳಿ ಭಾಳ ನೋವಾಗಿದೆ. ಇವ್ರು ಹಂಗೇನಾದ್ರು ಫಿಕ್ಸ್ ಮಾಡಿದ್ರೆ ನಮಗೂ ಫಿಕ್ಸ್ ಮಾಡಿಬಿಡ್ಲಿ, ನಾವು ಅತ್ತಾಗೆ ಅದೇನು ಫೀಸ್ ಅಂತ ಕೊಟ್ಬಿಡ್ತೀವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.